ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿದ್ದು ಕದ್ದು ಮುಚ್ಚಿ ಇಸ್ಪೀಟಾಡೋರು ಜೂಜಾಡೋರು ಇವರಿಗೆ ಪೊಲೀಸರು ಈಗ ಬಲೆ ಬೀಸ್ತಾ ಇದ್ದಾರೆ. ಡ್ರೋನ್ ಬಳಸಿ ಕಾರ್ಯಾಚರಣೆ ನಡೀತಾ ಇದೆ. ಇಸ್ಪೀಟ್ ಅಡ್ಡೆಗಳನ್ನು ಗುರಿಯಾಗಿರಿಸಿ ಭದ್ರಾವತಿಯ ಕೂಡ್ಲಿಗೆರೆ ಅರಣ್ಯ ಪ್ರದೇಶದಲ್ಲಿ ಡ್ರೋನ್ ಬಳಸಿ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ಅರಣ್ಯ ಪ್ರದೇಶದ ಅಂಚಲ್ಲೆಲ್ಲೋ ಕೂತ್ಕೊಂಡು ಅಂದರಬಾಹರು ಇಸ್ಪೀಟು ಜೂಜು ಅಂತ ಅಡ್ಡೆಗಳು ಕಾರ್ಯಾಚರಿಸುತ್ತೆ. ಅದನ್ನು ಗುರಿಯಾಗಿರಿಸಿ ಡ್ರೋನ್ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಡ್ರೋನ್ ಅಲ್ಲಿ 19 ಮಂದಿಯ ಮುಖಚಹರೆ ಪತ್ತೆಯಾಗಿತ್ತು. ನಂತರ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಎಸ್ಪಿ ನಿಖಿಲ್ ಅವರು ಈ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರೋದು. ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಡ್ರೋನ್ ವಿಜುವಲ್ಸ್ ಇದು. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಎಲ್ಲ ಅರಣ್ಯ ಪ್ರದೇಶದ ಅಂಚಲ್ಲೆಲ್ಲೋ ಕೂತ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ದವರಿಗೆ ಜೂಜಾಡ್ತಾ ಇದ್ದವರಿಗೆ ಪೊಲೀಸರು ಡ್ರೋನ್ ಅನ್ನು ಬಳಸಿ ತಂತ್ರಜ್ಞಾನವನ್ನು ಬಳಸಿ ಬಿಸಿ ಮುಟ್ಟಿಸ್ತಾ ಇರೋದು. ಡ್ರೋನ್ ಮುಖಾಂತರ ಕ್ಯಾಮೆರಾದಲ್ಲಿ ಮುಖಚಹರೆಯನ್ನು ಸೆರೆ ಹಿಡಿಯಲಾಗುತ್ತೆ. ಆನಂತರ ಪಾರ್ಟಿ ಯಾರು ಅಂತ ಹುಡುಕಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಡ್ರೋನ್ ನಲ್ಲಿ ಸೆರೆ ಸಿಕ್ಕಿರುವಂತ ಮುಖಗಳಿವು. ಇದೇ ಮುಖಗಳು ಅರಣ್ಯ ಅಂಚಿನಲ್ಲೆಲ್ಲೋ ಕೂತು ಇಸ್ಪೀಟ್ ಆಡ್ತಾ ಇದ್ರು. ಡ್ರೋನ್ ಮುಖಾಂತರ ಫೈಂಡ್ ಔಟ್ ಮಾಡಲಾಯಿತು ಯಾರು ಏನು ಅನ್ನೋದನ್ನ. ನಂತರ ಅವರನ್ನ ಹಿಡ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ದೀರಿ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಸರ್ವೇಲೆನ್ಸನ್ನು ಶುರು ಮಾಡಿದ್ವಿ. ಈ ಡ್ರೋನ್ ಸರ್ವೇಲೆನ್ಸಲ್ಲಿ ನಾವು ಯಾವ್ಯಾವ ಕ್ರೈಮ್ ಹಾಟ್ಸ್ಪಾಟ್ಸ್ ಏರಿಯಾಗಳ ಇದಾವೋ ಅವನ್ನೆಲ್ಲ ಮ್ಯಾಪ್ ಮಾಡಿಕೊಂಡು ಅಲ್ಲಿ ನಾವು ಡ್ರೋನನ್ನು ಹಾರಾಡಿಸ್ತಾ ಇದ್ವಿ. ಇದೇ ರೀತಿ ನಾವು ನಮ್ಮ ಭದ್ರಾವತಿ ತಾಲೂಕಿನ ಕೂಡ್ಲಿಗೆರೆ ಗ್ರಾಮದಲ್ಲಿ ಮಾಡಬೇಕಾದ್ರೆ ನಿನ್ನೆ ನಮ್ಮ ಡ್ರೋನಲ್ಲಿ ಒಂದು ಅಕ್ರಮ ಜೂಜಾಟದ್ದು ಚಟುವಟಿಕೆ ಕಂಡು ಬಂದಿದೆ. ಇದೇ ರೀತಿಯ ನಾವು ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಸುಮಾರು 19 ಜನರನ್ನು ಕರ್ಕೊಂಬಂದು ಅವ್ರನ್ನ ಅರೆಸ್ಟ್ ಪ್ರೊಸೀಜರ್ ಮಾಡಿ ಅವ್ರ ಮೇಲೆ ನಾವು ಒಂದು KP ಆ್ಯಕ್ಟಲ್ಲಿ ಕೇಸನ್ನು ಬುಕ್ ಮಾಡಿ FIR ಮಾಡಲಾಗಿದೆ. ಇದರಲ್ಲಿ ಯಾರ್ಯಾರು ಇದ್ದರೂ ಅವ್ರನ್ನ ನಾವು ಡ್ರೋನ್ ಮುಖಾಂತರ ಐಡೆಂಟಿಫೈ ಮಾಡಿ ನಂತರ ಅವ್ರನ್ನ ಕರ್ಕೊಂಬಂದು ಅವ್ರ ಮೇಲೆ ಸಾಕ್ಷಿ ಸಮೇತವಾಗಿ FIR ದಾಖಲೆ ಮಾಡಿಕೊಂಡು ನಾವು ನಮ್ಮ ಪ್ರೊಸೀಜರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.